ಆತ್ಮೀಯ ವೀಕ್ಷಕರೇ, ಆರ್ ಫೈನ್ಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. PN ದೀಪಂಶು ಆದ ನಾನು ಗೌರಿಬಿದನೂರಿನಲ್ಲಿ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿ ಮತ್ತು ಪದವಿ ಪೂರ್ವ ಹಾಗೂ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಾದ ಗವರ್ನಮೆಂಟ್ ಸೈನ್ಸ್ ಕಾಲೇಜ್ ನೃಪತಂಗ ರಸ್ತೆ ಈ ಒಂದು ಕಾಲೇಜಿನಲ್ಲಿ ಸೇರಿ ಉತ್ತಮ ವ್ಯಾಸಂಗದೊಂದಿಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಅಲ್ಲಿನ ವಿದ್ಯಾರ್ಥಿ ಸಂಘಟನೆಯಾದ NSUI ವಿದ್ಯಾರ್ಥಿ ಸಂಘಟನೆಯಲ್ಲಿ ಸೇರಿ 2 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿ ವಿದ್ಯಾರ್ಥಿಗಳ ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ಅವರಿಗೆ ಸರ್ಕಾರದಿಂದ ಸೇರಬೇಕಾಗಿರುವ ಸೌಕರ್ಯಗಳನ್ನು ಆಲಿಸಿ ಅದರ ಬಗ್ಗೆ ಹೋರಾಟಗಳನ್ನು ನಡೆಸಿ ನಮ್ಮ ಸಹಪಾಠಿಗಳು ಹಾಗೂ ಕಿರಿಯ ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ ತದನಂತರ ಗೌರಿಬಿದನೂರು ತಾಲೂಕಿಗೆ ಹಿರಿಯರ ಆಶೀರ್ವಾದದೊಂದಿಗೆ ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಗೌರಿಬಿದನೂರಿನ ಎಲ್ಲ ಕಾಲೇಜುಗಳಲ್ಲಿ NSUI ತಂಡಗಳನ್ನು ರಚಿಸಿ ಅವರಿಗೆ ವಿದ್ಯೆಯ ಬಗ್ಗೆ, ವಿದ್ಯಾರ್ಥಿಯ ಜೀವನದ ಭವಿಷ್ಯದ ಬಗ್ಗೆ ಮತ್ತು ಅವರ ಏಳಿಗೆ ಹೇಗಿರಬೇಕು ಎಂದು ನನ್ನ ಕೈಲಾದಷ್ಟು ಜ್ಞಾನವನ್ನು ಕೊಟ್ಟು ಅವರನ್ನು ಸರಿದಾರಿಯಲ್ಲಿ ಹೋಗುವಂತೆ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಅವರಿಗೆ ಹಲವಾರು ಹೋರಾಟಗಳನ್ನು NSUI ವತಿಯಿಂದ ಹಮ್ಮಿಕೊಂಡು ಕಾಂಗ್ರೆಸ್ ಸರ್ಕಾರವಿರಲಿ ಅಥವಾ BJP ಸರ್ಕಾರವಿರಲಿ ಯಾವುದೇ ಸರ್ಕಾರಕ್ಕೆ ತಲೆಬಾಗದೆ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸತತ 5 ವರ್ಷಗಳಿಂದ ಶ್ರಮಿಸಿದ್ದೇನೆ. ಇನ್ನು ಮುಂದೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ನನ್ನ ತನು ಮನವನ್ನು ಧಾರೆ ಎರೆದು ಅವರ ಏಳಿಗೆಗಾಗಿ ಶ್ರಮಿಸಲು ಈ ಒಂದು 2024ನೇ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೇನೆ. ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ ನಿಮ್ಮ ಸೇವೆ ಮಾಡಲು, ಮತ್ತಷ್ಟು ಸಂಘಟನೆಯ ಚಟುವಟಿಕೆ ಮಾಡಲು ಹಾಗೂ ವಿದ್ಯಾರ್ಥಿಯ ಹಾಗೂ ಯುವಕರ ಏಳಿಗೆಗಳಿಗಾಗಿ ಭಾಗಿಯಾಗಲು, ಅವರ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಲು ಹಾಗೂ ಅವರಿಗೆ ತಲುಪಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಹೋರಾಟದ ಮೂಲಕ ಅವರಿಗೆ ತಲುಪಿಸಲು ಇನ್ನಷ್ಟು ಅವಕಾಶಗಳನ್ನು ಮಾಡಿಕೊಟ್ಟು ನಿಮ್ಮ ಮತ ಕೊಡಿಸಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾವು ವಿದ್ಯಾರ್ಥಿ ಅಧ್ಯಕ್ಷನಾಗಿರುವುದಕ್ಕಿಂತ ಸಮಯದಲ್ಲಿ ಮಾಡಿರುವಂತಹ ಕೆಲವು ಹೋರಾಟಗಳು ಮಾಹಿತಿ ಪ್ರಿಯಾಂಕಾ ರೆಡ್ಡಿ ಅವರ ಸಾವಿನ ವಿರುದ್ಧ ಪ್ರತಿಭಟನೆ ಹಾಗೂ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿದ್ಯಾರ್ಥಿಗಳಿಗೆ ಬಸ್ಗಳ ಕೊರತೆಯಿಂದ ತೊಂದರೆ ಅನುಭವಿಸುತ್ತಿದ್ದಾಗ ಬಸ್ಗಳನ್ನು ತಡೆಯುತ್ತಾ KSRTC ವತಿಯಿಂದ ಹೆಚ್ಚಿನ ಬಸ್ಗಳನ್ನು ಕೊಡುವಂತೆ ಕೋರಿ ಸಮಯಕ್ಕೆ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರಕ್ಕೆ ಸೇರುವಂತೆ ಮಾಡಿರತಕ್ಕಂಥದ್ದು ಹಾಗೂ ಕುವೆಂಪು ಜಯಂತಿ, ಸಾವಿತ್ರಿಬಾಯಿ ಪೋಲೆ ಅವರ ಜಯಂತಿ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳ ಜಯಂತ್ಯೋತ್ಸವವನ್ನು ಮಾಡಿ ಅವರ ಪರಿಚಯವನ್ನು ನವ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟು ಅವರ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡತಕ್ಕಂಥ ಕೆಲಸ ಹಾಗೂ ನ್ಯಾಷನಲ್ ಕಾಲೇಜಿನಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಿ ಸಂವಿಧಾನದ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅರಿವು ಮೂಡಿಸಿ ಅದರ ಮಹತ್ವವನ್ನು ತಿಳಿಸಿಕೊಟ್ಟೆವು. ಹಾಗೂ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಡೆಲ್ಲಿಯ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆದಾಗ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಅವರಿಗೆ ಧೈರ್ಯವನ್ನು ನೀಡುವಂತಹ ಕೆಲಸ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಗಳನ್ನು ವಿತರಿಸುವಲ್ಲಿ ಅನ್ಯಾಯವಾದಾಗ ಅದರ ವಿರುದ್ಧ ತೀವ್ರ ಹೋರಾಟವನ್ನು ಮಾಡಿ ತಹಸೀಲ್ದಾರರಿಗೆ ವಿದ್ಯಾರ್ಥಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಕೂಗನ್ನು ಮುಟ್ಟಿಸಿದೆವು. ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಓದುವ ವಯಸ್ಕರಿಗಿಂತ ಸಣ್ಣ ಹಾಗೂ ಮಧ್ಯಕಾಲ ವಯಸ್ಸಿನ ಹುಡುಗರಿಗೆ ಶಾಲೆಗಳಿಗೆ ಹೋಗುವಂತೆ ಹಾಗೂ ಕಾಲೇಜುಗಳಿಗೆ ಹೋಗುವಂತೆ ತಿಳಿಸಿ ಶಾಲೆಯ ಮಹತ್ವ, ವಿದ್ಯೆಯ ಮಹತ್ವ ಹಾಗೂ ಅದಕ್ಕೆ ಇರತಕ್ಕಂತಹ ಬೆಲೆಯನ್ನು ಎಲ್ಲರಿಗೂ ಅರಿವು ಮೂಡಿಸಿದೆವು. ಎಷ್ಟೋ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ಸೇರಿಸಿ ತಕ್ಕಂತಹ ಕೆಲಸ ಗೌರಿಬಿದನೂರು ನಗರದಲ್ಲಿ ವಿದ್ಯಾರ್ಥಿಯ ಸಂಘಟನೆಗೋಸ್ಕರ ಒಂದು ಕಚೇರಿಯನ್ನು ತೆರೆದು ಅವರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಒಂದು ವೇದಿಕೆ ಮಾಡಿಕೊಟ್ಟಿದ್ದೇನೆ. ಸ್ವಾತಂತ್ರ್ಯ ದಿನಾಚರಣೆ ಇಂದು ನಮ್ಮ ಸ್ವತಂತ್ರ ಹೋರಾಟಗಾರರು ಹೇಗೆ ತಮ್ಮ ಪ್ರಾಣವನ್ನು ಹೊತ್ತೆ ಇಟ್ಟು ದೇಶಕ್ಕಾಗಿ ವೀರ ಮರಣಗಳನ್ನು ಹೊಂದಿ ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೀಗೆ ನಾವು ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಿಳಿಸಿಕೊಟ್ಟು ಅರಿವು ಮೂಡಿಸಿದೆವ. ಜನಧ್ವನಿ ಎಂಬ ಕಾಂಗ್ರೆಸ್ನ ಕಾರ್ಯಕ್ರಮದೊಂದಿಗೆ ಜನರ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸುವಂತಹ ಕೆಲಸದಲ್ಲಿ ಮನದಾಳತ್ವ ವಹಿಸಿದ್ದೇನೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸರಿಯಾದ ಪ್ರತಿನಿಧಿಯನ್ನು ಆಯ್ದುಕೊಳ್ಳುವಂತೆ ಎಲ್ಲ ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ನಿರ್ದೇಶನಗಳನ್ನು ಕೊಟ್ಟಿರುತ್ತೇನೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮದಿನದಂದು ಗವರ್ನಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹಣ್ಣು ಹಂಪಲು ಹಂಚುವ ಕಾರ್ಯಕ್ರಮವನ್ನು ನಡೆಸಿದ್ದೇನೆ. ಕೊರೋನಾ ಸಮಯದಲ್ಲಿ ಬಡ ಜನರಿಗೆ ಇದು ಅಕ್ಕಿ ಮತ್ತು ದಿನಸಿ ವಸ್ತುಗಳನ್ನು ನೀಡಿ ಅವರ ಕಷ್ಟಗಳಿಗೆ ಪಾಲ್ಗೊಂಡಿದ್ದೇನೆ. ನಮ್ಮ ಗೌರಿಬಿದನೂರಿನ
ಕುಡುಮಲಕುಂಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಗೌರಿಬಿದನೂರಿನ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಹೋರಾಟವನ್ನು ನಡೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಹಾಗೂ ಅಗತ್ಯ ವಸ್ತುಗಳ ಮೇಲೆ ಕೇಂದ್ರ ಸರ್ಕಾರದಿಂದ ಅನಗತ್ಯ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿದ್ದೇನೆ. ಮತ್ತೆಷ್ಟೋ ರಕ್ತದಾನ ಶಿಬಿರಗಳನ್ನು ಮಾಡಿ ಜನರ ಜೀವವನ್ನು ಕಾಪಾಡತಕ್ಕಂಥ ಕೆಲಸಗಳನ್ನು ಮಾಡಿದ್ದೇವೆ. ಕೇಂದ್ರ ಸರ್ಕಾರದಿಂದ ಅಗ್ನಿಪಥ್ ಯೋಜನೆಯ ವಿರುದ್ಧ ವಿದ್ಯಾರ್ಥಿಗಳ ದನಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದೇನೆ. ಹಾಗೂ 4 ಬಾರಿ ಗೌರಿಬಿದನೂರಿನಲ್ಲಿ ಉದ್ಯೋಗ ಮೇಳವನ್ನು ನಮ್ಮ ಹಿರಿಯರ ಸಮ್ಮುಖದಲ್ಲಿ ನಡೆಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೆಲಸಗಳನ್ನು ಕೊಡಿಸುವ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ಹೀಗೆ ಮಗದಷ್ಟು ವಿದ್ಯಾರ್ಥಿಗಳ ಏಳಿಗೆಗಾಗಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಮತ್ತು ಇನ್ನಷ್ಟು ನಿಮ್ಮ ಸೇವೆಯನ್ನು ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ನನ್ನನ್ನು ಆಯ್ದುಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಕ್ರಮ ಸಂಖ್ಯೆ 2, ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನ ನನ್ನ ಗೆಲುವು, ನಿಮ್ಮ ಗೆಲುವು.